ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಬರುವಂತಹ ಕಾಮನ್ವೆಲ್ತ್ ಈ ಒಂದು ಗೇಮ್ಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಹಿಂದೆ ನಾನು ಅಂತಾರಾಷ್ಟ್ರೀಯ ಗೇಮ್ಸ್ಗಳಲ್ಲಿ ಪ್ರಾಚೀನ ಮತ್ತು ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ತಿಳ್ಕೊಂಡಿದ್ವಿ, ಹಾಗೆ ಏಷ್ಯನ್ ಕ್ರೀಡಾಕೂಟಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ನೆಕ್ಸ್ಟ್ ಬರೋದೇ ಕಾಮನ್ವೆಲ್ತ್ ಗೇಮ್ಸ್. ಇದೆಲ್ಲ ಸಿಲೆಬಸ್ಗೆ ಅನುಗುಣವಾಗಿರ್ತೈತಿ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಿಲೆಬಸ್ಗೆ ಅನುಗುಣವಾಗಿ ನಾನು ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಪಠ್ಯಪುಸ್ತಕ 6th ಇಂದ 10th ಗಂಟೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಇವಾಗ 6th 7th ಕಂಪ್ಲೀಟ್ ಮಾಡಿದ್ದೀನಿ, ಇವಾಗ 8th ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಕಾಮನ್ವೆಲ್ತ್ ಗೇಮ್ಸ್ ಒಲಿಂಪಿಕ್ ಮತ್ತು ಏಷ್ಯನ್ ಗೇಮ್ಸ್ ಆನಂತರ ಮೂರನೇ ಅತಿ ದೊಡ್ಡ ಗೇಮ್ಸ್ ಯಾವುದಂದರೆ ಅದು ಕಾಮನ್ವೆಲ್ತ್ ಗೇಮ್ಸ್. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಇಲ್ಲಿ ನೋಡಿ. ಪ್ರಾರಂಭದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಷ್ಟ್ರಗಳಾದಂತಹ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಭಾರತ, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ, ಕೆನಡಾ, ಮಲೇಷಿಯಾ, ಕೆನ್ಯಾ, ನೈಜೀರಿಯಾ, ಉಗಾಂಡ, ಥೈಲ್ಯಾಂಡ್, ಟಾಂಜಾನಿಯಾ, ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ, ಬ್ರಿಟಿಷ್ ನಂಬಾ, ಬುಯಿನಾ, ರುಬಿಯತಿ ಮುಂತಾದವುಗಳು ಏನು ಅಂದರೆ ಇವೆಲ್ಲ ರಾಷ್ಟ್ರಗಳು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ವು. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂತಹ ದೇಶಗಳನ್ನು ಸೇರಿಕೊಂಡು ಏನು ಕ್ರೀಡೆಗಳು ನಡೆಸ್ತಾವಲ್ಲ ಅವಕ್ಕೆಲ್ಲ ಏನಂತೀವಿ, ಕಾಮನ್ವೆಲ್ತ್ ಗೇಮ್ಸ್ ಅಂತೇಳಿ ಕರಿತೀವಿ. ಕಾರ್ಯರೂಪಕ್ಕೆ ಬಂದಿದ್ದು 7ನೇ ಪಂಚಮದೊರೆ ಜಾರ್ಜ್ನ ಕಾಲದಲ್ಲಿ. ಈ ಕಾಮನ್ವೆಲ್ತ್ ಗೇಮ್ಸ್ ಯಾವಾಗ ಕಾರ್ಯರೂಪಕ್ಕೆ ಬಂದವು ಅಂದರೆ ಯಾವಾಗ ಜಾರಿಗೆ ಬಂದವು ಅಂದರೆ 7ನೇ ಪಂಚಮದೊರೆಯಾದಂತಹ ಜಾರ್ಜ್ ಇವರ ಪಟ್ಟಾಭಿಷೇಕವಾದ ನಂತರ ಈ ಗೇಮ್ಸ್ಗಳನ್ನು ಜಾರಿಗೆ ಬರ್ತವೆ. ಈ ಕ್ರೀಡೆಗಳಿಗೆ ಹೊಸ ಆಯಾಮ ನೀಡಿದವರು ಯಾರಂದರೆ ಆರ್ಕ್ಶೈರ್ ಏನು ಮಾಡ್ತಾರೆ, ಈ ಕ್ರೀಡೆಗಳಿಗೆ ಹೊಸ ಆಯಾಮವನ್ನು ನೀಡ್ತಾರೆ. ಇನ್ನೂ ಕ್ವಶನ್ ಆಗ್ತೈತೆ, ನೆನ್ಪಿಟ್ಕೋಬೇಕು. ಹಾಗೆಯೇ ಕ್ರೀಡಾ ಪೋಷಕರು ಮತ್ತು ಕ್ರೀಡಾ ಪ್ರೇಮಿಗಳು ಆದಂತಹ ಅಸ್ತಲೆ ಕ್ರಪರ್ ಇವರು ಕ್ರೀಡಾ ಪೋಷಕರು ಮತ್ತು ಕ್ರೀಡಾ ಪ್ರೇಮಿಗಳು. ಇವರು ಇಂಗ್ಲೆಂಡಿನ ಕ್ರಿಸ್ಟಲ್ ಅರಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ 1911ರಲ್ಲಿ ಜೂನ್ 24ರಂದು ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡುವ ರಾಷ್ಟ್ರಗಳಿಗಾಗಿ ಈ ಕ್ರೀಡೆಗಳನ್ನು ಸಂಘಟನೆ ಮಾಡುವುದೆಂದು ತೀರ್ಮಾನ ಮಾಡ್ತಾರೆ. ಯಾರು? ಅಸ್ತಲೆ ಕ್ರಪರ್ ಇವರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಡುವಂಥ ರಾಷ್ಟ್ರಗಳಿಗೆ ಒಂದು ಕ್ರೀಡಾಕೂಟ ನಡೆಸಬೇಕು ಅಂಥೇಳಿ 1911 ಜೂನ್ 24ರಂದು ಏನು ಮಾಡ್ತಾರೆ ಅಂದರೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಮೊದಲು ಈ ಕ್ರೀಡೆಗಳ ಹೆಸರು ಕಾಮನ್ವೆಲ್ತ್ ಕ್ರೀಡೆಗಳೆಂದು. ಈ ಕ್ರೀಡೆಗಳ ಹೆಸರೇನಿತ್ತು ಮೊದಲು? ಕಾಮನ್ವೆಲ್ತ್ ಕ್ರೀಡೆಗಳೆಂದು. ಕಾಮನ್ವೆಲ್ತ್ ಕ್ರೀಡೆಗಳೆಂದು ಇರದೆ ಮೊದಲಂದರೆ ಈ ಕ್ರೀಡೆಗಳಿಗೆ ಏನಿರಲಿಲ್ಲ, ಕಾಮನ್ವೆಲ್ತ್ ಕ್ರೀಡೆಗಳು ಅಂಥೇಳಿ ಹೆಸರಿರಲಿಲ್ಲ ಮುಂಚೆ. ಆದರೆ ಅವಾಗೇನಂತ ಕರಿತಿದ್ರು ಅಂದರೆ ಸಾಮ್ರಾಜ್ಯ ಉತ್ಸವಗಳಂತ ಕರಿತಿದ್ರು. ಯಾವಾಗ? 1911ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ಇವಾಗ ಕರಿತೀವಿ, ಆವಾಗ ಕಾಮನ್ವೆಲ್ತ್ ಗೇಮ್ಸ್ ಅಂತೇಳಿ ಕರಿತಾ ಇರಲಿಲ್ಲ, ಸಾಮ್ರಾಜ್ಯ ಉತ್ಸವಗಳಂತೇಳಿ ಕರಿತಾ ಇದ್ರು. 1911ರಂದು ಸಾಮ್ರಾಜ್ಯ ಉತ್ಸವಗಳು ಸಂಘಟನೆ ಮಾಡಿ ಕ್ರೀಡಾಕೂಟದಲ್ಲಿ ವಿಶ್ವದ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ, ತನ್ಮೇನಿಯಾ ಮುಂತಾದ ರಾಷ್ಟ್ರಗಳು 9 ಸ್ಪರ್ಧೆಯಲ್ಲಿ ಏನು ಮಾಡಿದವು, ಭಾಗವಹಿಸಿದವು. ಮುಂದೆ ಈ ಕ್ರೀಡೆಗಳ ಹೆಸರಲ್ಲಿ ಬದಲಾವಣೆಯಾಗಿ ಬ್ರಿಟಿಷ್ ಆಧಿಪತ್ಯಕ್ಕೆ ಮತ್ತು ಕಾಮನ್ವೆಲ್ತ್ ಕೂಟಕ್ಕೆ ಸೇರಿದ ರಾಷ್ಟ್ರಗಳಲ್ಲಿ ಮಾತ್ರ ಕ್ರೀಡೆಗಳನ್ನು ಸಂಘಟನೆ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ರು. ಆ ಕಾರಣದಿಂದ ಈ ಕ್ರೀಡಾಕೂಟಕ್ಕೆ ಏನು ಮಾಡ್ತಾಯಿದ್ರು, ಕಾಮನ್ವೆಲ್ತ್ ಗೇಮ್ಸ್ ಅಂತೇಳಿ ಕರಿತಾಯಿದ್ರು. ಮುಂದೆ ಮೊದಲನೇ ಮಹಾಯುದ್ಧ ಕಾರಣ ಈ ಕ್ರೀಡೆಗಳು ಸುಮಾರು 19 ವರ್ಷಗಳಿಗೆ ಏನಾಗಲಿಲ್ಲ, ಸಂಘಟನೆಗೊಳ್ಳಿಲ್ಲ. ಅಂದರೆ 1911ರಲ್ಲಿ ಸ್ಟಾರ್ಟ್ ಆಗಿದ್ದು, ಏನು ಮೊದಲನೇ ಮಹಾಯುದ್ಧ ಬಂತಲ್ಲ ಅಲ್ಲಿವರೆಗೂ ಏನಾಗಲಿಲ್ಲ, ಸಂಘಟನೆ ಆಗಲಿಲ್ಲ, ಅಂದರೆ ಯಾವುದೇ ಕ್ರೀಡಾಕೂಟ ಮಾಡಲಿಲ್ಲ. ನಂತರ ಯಾವಾಗ ಸ್ಟಾರ್ಟ್ ಆದವಪ್ಪ ಅಂದ್ರೆ 1930 ಆಗಸ್ಟ್ 16ರಂದು ಏನಾಗ್ತವೆ, ಕಾಮನ್ವೆಲ್ತ್ ಗೇಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆದರೆ ಮೊದಲ ಕಾಮನ್ವೆಲ್ತ್ ಗೇಮ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ 1930.
ಇದು 1911 ಅಲ್ಲ. ಅವಾಗ 1911 ಏನು ಮಾಡ್ತಿದ್ರು, ಸಾಮ್ರಾಜ್ಯ ಉತ್ಸವಗಳಂತ ಅಷ್ಟೇ ಮಾಡ್ತಾಯಿದ್ರು. ಆದರೆ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಸಿದ್ದು 1930ರಲ್ಲಿ. ಈ ಕ್ರೀಡೆಗಳಿಗೆ ಪುನಶ್ಚೇತನ ನೀಡಿದಂಥವರು ಯಾರಂದರೆ NH ಕ್ರೌ. ಇವರು ಕೆನಡಾ ದೇಶದವರು. ಈ ಕ್ರೀಡೆಗಳು ಪ್ರತಿ 4 ವರ್ಷಕ್ಕೊಮ್ಮೆ ನಡೀತವೆ. ಪ್ರಾಚೀನ ಒಲಿಂಪಿಕ್ 4 ವರ್ಷ, ಆಧುನಿಕ ಒಲಿಂಪಿಕ್ 4 ವರ್ಷ, ಏಷ್ಯನ್ ಕ್ರೀಡೆಗಳು 4 ವರ್ಷ, ಕಾಮನ್ವೆಲ್ತ್ ಗೇಮ್ಸ್ಗಳು ಕೂಡ 4 ವರ್ಷ. ಕೇವಲ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟ ರಾಷ್ಟ್ರಗಳು ಹಾಗೂ ಪ್ರಜಾಪ್ರಭುತ್ವವನ್ನು ಹೊಂದಿದಂಥ ರಾಷ್ಟ್ರಗಳು ಮಾತ್ರ ಭಾಗವಹಿಸಬಹುದು. ಇಲ್ಲಿ ಕಾಮನ್ವೆಲ್ತ್ ಅಂದರೆ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಂತಹ ರಾಷ್ಟ್ರಗಳು ಮತ್ತು ಪ್ರಜಾಪ್ರಭುತ್ವ ಹೊಂದಿದಂಥ ರಾಷ್ಟ್ರಗಳು ಮಾತ್ರ ಏನು ಮಾಡಬೇಕಿಲ್ಲಿ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು. ಮಿಕ್ಕಿದವರು ಭಾಗವಹಿಸ್ಲಿಕ್ಕೆ ಬರಲ್ಲ. 13ನೇ ಕಾಮನ್ವೆಲ್ತ್ ಕ್ರೀಡೆಗಳು ಇಂಗ್ಲೆಂಡಿನ ಹಿಡನ್ಬರ್ಗ್ನಲ್ಲಿ ನಡೆದವು. ಏನು ಮಾಡಿದ್ವು, 13ನೇ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಇಂಗ್ಲೆಂಡಿನ ಹಿಡನ್ಬರ್ಗ್ದಲ್ಲಿ ನಡೆದಾಗ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡುವ 58 ರಾಷ್ಟ್ರಗಳಲ್ಲಿ 32 ರಾಷ್ಟ್ರಗಳು ಏನು ಮಾಡಿದ್ವು ಅಂದರೆ ಇಂಗ್ಲೆಂಡ್ ಜನತೆ ದಕ್ಷಿಣ ಆಫ್ರಿಕಾ ಜನತೆಯ ಬಗ್ಗೆ ತೋರಿದ ವರ್ಣಭೇದದ ನೀತಿಯನ್ನು ಪ್ರತಿಭಟಿಸಿ ಕ್ರೀಡೆಗಳಿಂದ ಹಿಂದೆ ಸರಿದದ್ದು. ಏನು ಮಾಡಿದ್ವು, 58 ರಾಷ್ಟ್ರಗಳಲ್ಲಿ 32 ರಾಷ್ಟ್ರಗಳು ಏನು ಮಾಡಿದ್ವು ಅಂದರೆ ಇಂಗ್ಲೆಂಡ್ ಜನತೆ ದಕ್ಷಿಣ ಆಫ್ರಿಕಾ ಜನತೆಗೆ ಏನು ಮಾಡ್ತಾರೆ, ಭೇದ ಭಾವ ಮಾಡ್ತಾರೆ ಬಣ್ಣದಲ್ಲಿ. ಅದಕ್ಕೋಸ್ಕರ ಅದನ್ನು ಅವ್ರು ಏನು ಮಾಡ್ತವೆ, ಅದು ಮಾಡಿದ ಸಲುವಾಗಿ 32 ರಾಷ್ಟ್ರಗಳು ಏನು ಮಾಡ್ತವೆ, ಹಿಂದಕ್ಕೆ ಸರಿತವೆ. ಅಂದರೆ ಕ್ರೀಡಾಕೂಟದಲ್ಲಿ ಭಾಗವಹಿಸೋದಿಲ್ಲ. ಈ ಪ್ರತಿಭಟನೆ ಫಲವಾಗಿ 1994ರಲ್ಲಿ ಕೆನಡಾದಲ್ಲಿ ನಡೆದಾಗ ದಕ್ಷಿಣ ಆಫ್ರಿಕಾ ರಾಷ್ಟ್ರವೇನಾಯಿತು, ಪ್ರಥಮವಾಗಿ ಭಾಗವಹಿಸಿತು. ಹಿಂಗೆಲ್ಲ ಮಾಡೋ ಸಲುವಾಗಿ ಏನಾಯಿತು, ದಕ್ಷಿಣ ಆಫ್ರಿಕಾ ಕೂಡ 1994ರಲ್ಲಿ ಭಾಗವಹಿಸಲಿಕ್ಕೆ ಏನು ಮಾಡಿದ್ರು, ಅವಕಾಶ ಮಾಡಿಕೊಟ್ರು. ಕ್ರಿಕೆಟ್ ಮತ್ತು ಟೆನ್ನಿಸ್ ಕ್ರೀಡೆಗಳು ಜನ್ಮ ತಾಳಿದ್ದು ಇಂಗ್ಲೆಂಡಿನಲ್ಲಿ. ಕ್ರಿಕೆಟ್ ಮತ್ತು ಟೆನ್ನಿಸ್ ಇವೆಲ್ಲ ಹುಟ್ಕೊಂಡು ಅಂದರೆ ಇಂಗ್ಲೆಂಡ್ನಲ್ಲಿ ಹುಟ್ಕೋತವೆ. ಇಲ್ಲಿಗೆ ಏನಾಯ್ತು ಅಂದರೆ ಇಷ್ಟು ಕಾಮನ್ವೆಲ್ತ್ ಬಗ್ಗೆ ನಾವು ತಿಳ್ಕೊಂಡಿವಿ. ಇವಾಗ 2022ರಲ್ಲೂ ಕೂಡ ಕಾಮನ್ವೆಲ್ತ್ ಗೇಮ್ಸ್ ನಡೆದವು. ಅದು ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತವೆ. 2022ರಲ್ಲಿ ನಡೆದಿದ್ದಾವೆ. ಅಂದರೆ ಇವಾಗ ಎಷ್ಟು ವರ್ಷ ಆಯಿತು, 2022 ಅಂದರೆ ಇವಾಗ 3 ವರ್ಷ ಆಯಿತು. ಅಲ್ಲಿ ಭಾರತ 61 ಪದಕಗಳನ್ನು ಗೆದ್ದುಕೊಂಡಿದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ 2022ರಲ್ಲಿ ಯಾವ್ಯಾವ ಪದಕಗಳು ಬಂದವು, ಎಷ್ಟು ಪದಕಗಳು ಗೆದ್ದುಕೊಂಡಿತ್ತು ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡ್ತೀನಿ. ಯಾಕಂದರೆ ಅದು ನಮಗೆ ಯೂಸ್ ಆಗುತ್ತೆ. ಇವಾಗ ಏಷ್ಯನ್ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ನಾನು ಅದಕ್ಕೆ ಕರೆಂಟ್ ಇವೆಂಟ್ಸ್ ಅಂದರೆ 2023ರಲ್ಲಿ ನಡೆದಂತಹ ಒಂದು ಕ್ರೀಡಾಕೂಟದ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನಾಳಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಮುಂದಿನ ಒಂದು ಸಿಲೆಬಸ್ಗೆ ಸಂಬಂಧಿಸಿದ ಒಂದು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.